ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಚಿಕನ್ ಬಿರಿಯಾನಿ. ಮತ್ತೆ ಚಿಕನ್ ಬಿರಿಯಾನಿ ಮಾಡುವ ವಿಧಾನ ಮತ್ತೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಏನ್ ಬೇಕು ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ 3 ಲೋಟ ಅಕ್ಕಿ ನೀಟಾಗಿ ತೊಳೆದು ನೆನೆ ಹಾಕೊಬೇಕು. ಬಿರಿಯಾನಿ ಮಾಡಕ್ಕೆ ಅಕ್ಕಿ ನೆನೆಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದರಿಂದ ನಾನು ನೀಟಾಗಿ ಒಂದು 3 ರಿಂದ 4 ಸಲ ನೀಟಾಗಿ ತೊಳ್ಕೊಂತಾ ಇದ್ದೀನಿ. ಅದೆಲ್ಲ ವೈಟ್ ಎಲ್ಲ ಹೋಗ್ಬೇಕು. ನೋಡಿ ಈ ತರ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡು ಅಕ್ಕಿ ಫುಲ್ ನೆಂತಿದೆ. ನೋಡಿ ಈಗೆಲ್ಲ ನೆಂದಾದ್ಮೇಲೆ ಒಂದು ಜಾಲರಿಗೆ ನೀಟಾಗಿ ಸೋಸಕ್ಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಬೇಕು. ಅದೆಲ್ಲ ಮಸಾಲೆ ರೆಡಿ ಮಾಡ್ಕೊಬೇಕಲ್ಲ, ಅದರಿಂದ ಅದಕ್ಕೆ ಒಂದಿಡಿ ಪಾಲಕ್ ಸೊಪ್ಪು, ಸ್ವಲ್ಪ ತೊಳೆದು ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಅದಕ್ಕೆ 6ರಿಂದ 7 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕೋಬೇಕು. ಅದನ್ನ ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಡೈರೆಕ್ಟಾಗಿ ರುಬ್ಕೋಬೋದು, ಆದರೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ನೋಡಿ ಈ ತರ ಎಲ್ಲ ಫ್ರೈ ಆಗಿದೆ. ಎಲ್ಲ ಬಿಸಿ ಆರೋ ತನಕ ಒಂದ್ 2 ರಿಂದ 3 ನಿಮಿಷ ಆರಿಸ್ಕೊಬೇಕು, ಬಿಸಿಲ್ ರುಬ್ಕೋಬಾರ್ದಿದ್ನ. ನೋಡಿ ಈ ತರ ಎಲ್ಲ ಫ್ರೈ ಎಲ್ಲ ಆದ್ಮೇಲೆ ನೋಡಿ ಈಗ ತಣ್ಣಗಾಗ್ಲಿಕ್ಕೆ ಸೈಡ್ಗೆ ಇಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ. ಈಗ ತಣ್ಣಗಾಗಿದೆ. ಅದನ್ನ ಒಂದ್ ಜಾರ್ ತಗೊಂಡು ನೀಟಾಗಿ ನೀರ್ ಹಾಕೋಬಾರ್ದು, ಹಾಗೇನೆ ರುಬ್ಕೋಬೇಕು. ನೀರ್ನೇ ಸೇರ್ಸ್ಕೋಬಾರ್ದು, ಸ್ವಲ್ಪನೂ ಅದ್ರಲ್ಲಿರೋ ತೇವಾಂಶನೇ ಸಾಕು. ನೋಡಿ ಈಗ ರೆಡಿ ಆಗಿದೆ ಮಸಾಲೆ, ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ ನೈಸ್ಗೆ ರೆಡಿ ಮಾಡ್ಕೋಬೇಕು. ಎಲ್ಲ ರೆಡಿ ಆಗಿದೆ. ಮತ್ತೆ ಅದಕ್ಕೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಒಂದು 7 ರಿಂದ 8 ಗೋಡಂಬಿ, ಸ್ವಲ್ಪ ಮೆಣಸು, ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಮೆಣಸು ಹಾಕೋಬೇಕು, ಕ್ವಾಂಟಿಟಿ ನೋಡಿ. ಮತ್ತೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕೊಂಡು ಅದಕ್ಕೂ ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಜಾಸ್ತಿ ಹಾಕೋಬಾರ್ದು ನೀರನ್ನ, ಮೀಡಿಯಮಾಗಿ ಹಾಕೊಂಡು ನೈಸ್ಗೆ ಇದನ್ನು ಹಾಗೇನೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಎಲ್ಲ ರೆಡಿ ಆಗಿದೆ ಮಸಾಲೆನೂ. ನೋಡಿ ಈ ಥರ ಆಗಬೇಕು. ಮತ್ತೆ ಇದೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಒಂದು ಕುಕ್ಕರ್ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಬೇಕು. ಅಂದ್ರೆ ಮಸಾಲೆ ಎಲ್ಲ ಉರಿವಾಗ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ, ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಮೊದಲು ಹಾಕೊಂಡಿರೋದ್ರಿಂದ. ಅದಕ್ಕೆ ಪಲಾವ್ ಸಾಮಾನು, ಕಲ್ಲು, ಮರಾಠ ಮೊಗ್ಗು, ಅನಾನಸ್ ಮೊಗ್ಗು ಇದಿಷ್ಟು ಹಾಕೊಂಡು ಒಂದು ನಿಮಿಷ ಇಲ್ಲಾಂದ್ರೆ 2 ನಿಮಿಷ ಫ್ರೈ ಮಾಡ್ಕೊಂಡು ಮೊದಲೇ ಚಿಕನ್ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕೊಂಡು ಅದಕ್ಕೆ ಚಿಕನ್ ಬೇಯುವಷ್ಟಕ್ಕೆ ಮಾತ್ರ ಉಪ್ಪು ಹಾಕೋಬೇಕು. ಮತ್ತೆ ನಾವು ಮಸಾಲೆ ಹಾಕ್ತಾಗಬೇಕಾದ್ರೂ ಸೇರಿಸ್ಕೋಬಹುದು ಉಪ್ಪು ರುಚಿ ನೋಡ್ಕೊಂಡು. ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ ತೊಳಿವಾಗ್ಲೂ ಅರಿಶಿನ ಪುಡಿ ಹಾಕೋಬೇಕು, ಇಲ್ಲ ಅಂದ್ರೆ ಈ ಒಗ್ಗರಣೆ ಮಾಡ್ತೀವಲ್ಲ ಆ ಟೈಮಲ್ಲಾದ್ರೂ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು 1.5 kg ಚಿಕನ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಹಾಕೊಂಡಿದ್ದೀನಿ ಇಷ್ಟು. ಮತ್ತೆ ಅದಕ್ಕೆ ಸ್ವಲ್ಪ ಕಸೂರಿ ಮೆಂತ್ಯ ಪುಡಿ ಮಾಡಿ ಹಾಕೋಬೇಕು ಲಾಸ್ಟಿಗೆ. ನೋಡಿ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಹಾಗೇನೆ. ಸ್ವಲ್ಪ ಚಿಕನ್ನು ಜಾಸ್ತಿ ಬೇಯಿಸ್ಕೋಬೇಕು ಈಗಲೇ 3/4%, ಯಾಕೆ ಅಂದರೆ ರೈಸ್ ನೆನೆಸಿರೋದ್ರಿಂದ ಲಾಸ್ಟಿಗೆ ತುಂಬ ಹೊತ್ತು ಬೇಯಿಸ್ಕೊಳಕ್ಕಾಗಲ್ಲ. ಅದರಿಂದ ಇದಕ್ಕೆ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಗೇನೆ ಹಸಿ ವಾಸನೆ ಹೋಗೋ ಗಂಟ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಮತ್ತೆ ಅದಕ್ಕೆ ಫಸ್ಟೇ ಹೇಳಿದ್ನಲ್ಲ ತೆಂಗಿನಕಾಯಿ ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕೋಬೇಕು 1 ಸ್ಪೂನು, ಮತ್ತೆ 2 ಸ್ಪೂನು ಗ್ರೀನ್ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಂಡು ಹಾಗೇನೆ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ನೋಡಿ ಅಂದ್ರೆ ಸ್ವಲ್ಪ ನೀರಿನಂಶ ಇದೆಯಲ್ಲ ಅದೆಲ್ಲ ಕಡಿಮೆ ಆಗೋ ತನಕ ಮಿಕ್ಸ್ ಮಾಡ್ಕೊತಾ ಇರಬೇಕು. ತುಂಬ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀರೆಲ್ಲ ಕಡಿಮೆ ಆಗ್ಬೇಕು ಇವಾಗಲೇ. ಅದರಲ್ಲಿ ಚಿಕನಲ್ಲಿ ಏನಿರುತ್ತೆ ಅದು ತೇವಾಂಶ ಅದೇನು ಇರಬಾರ್ದು. ಅದಕ್ಕೆಲ್ಲ ಕಮ್ಮಿ ಆದಮೇಲೆ 1 ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕೊತಾ ಇದ್ದೀನಿ. ಸ್ವಲ್ಪ ಚಿಕನ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ. ಅಂದರೆ ಗರಂ ಮಸಾಲ ಚಿಕನ್ ಬಿರಿಯಾನಿ ಮಸಾಲ ನಾವೇ ಮನೇಲಿ ಮಾಡ್ಕೋಬೋದು. ನಾನು ಸ್ವಲ್ಪ ಖಾಲಿ ಆಗಿತ್ತು ಅಂತ ಹೇಳಿ ಅಂಗಡಿ ಪುಡಿ ಹಾಕೊಂಡು ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಅಂದರೆ 1/4% ಬೇಯಿಸ್ಕೋಬೇಕು. ನೋಡಿ ಇದರಲ್ಲಿ ಚಿಕನ್ನಲ್ಲಿರೋ ನೀರು ಒಂದು ಸ್ವಲ್ಪನೂ ಇಲ್ಲ. ನೋಡಿ ಎಣ್ಣೆ ಥರ ಬರಬೇಕು. ಅದಕ್ಕೆ ಮೊದಲೇ ಹೆಚ್ಚಿಟ್ಕೊಂಡಿದ್ದೆ ಟೊಮೊಟೊ ಒಂದು ಈರುಳ್ಳಿ, 3 ರಿಂದ 4 ಹಸಿಮೆಣಸಿನಕಾಯಿ, ಅರ್ಧ ಕ್ಯಾಪ್ಸಿಕಮ್ಮು ಲಾಸ್ಟಿಗೆ ಹಾಕೋಬೇಕು ಅದನ್ನ. ನೋಡಿ ಅದೆಲ್ಲ ಹಾಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಗ್ರೀನ್ ಕಲರ್ ತುಂಬಾ ಚೆನ್ನಾಗಿದೆ ಕಲರು, ನಾಟಿ ಸ್ಟೈಲು. ಇದೇ ಮಸಾಲೆನ ನಾನು ಫಸ್ಟಿಗೆ ಚಿಕನ್ದು ಗ್ರೇವಿ ಮಾಡ್ತೀವಲ್ಲ ಅದಕ್ಕೂ ಹಾಕೊಂಡಿದ್ದೀನಿ. ಅದು ಹೇಳಿದ್ನಲ್ಲ ತುಂಬ ಕ್ವಾಂಟಿಟಿ ಏನು ಹಾಕೊಂಡಿದ್ದೀನಿ, ಇದಿಷ್ಟು ಬರೀ ಬಿರಿಯಾನಿಗೆ ಮಾತ್ರ ಅಲ್ಲ ಚಿಕನ್ ಗ್ರೇವಿಗೂ ಕೂಡ ಸೇರ್ಸ್ ಮಾಡ್ಕೊಂಡಿದ್ದೆ. ನಿಮ್ಗೆ ಏನಾದರೂ ಚಿಕನ್ ಗ್ರೇವಿದು ರೆಸಿಪಿ ಬೇಕು ಅಂದರೆ ಮೊದಲಿಗೆ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಮೊಸರು ಹಾಕೋಬೇಕು. ಅಂದರೆ ಒಂದು 3/4 ಬೌಲ್ ಮೊಸರು ಹಾಕೊಬೇಕು. ಮೊಸರು ಹಾಕೊಂಡ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ವೆಜಿಟೇಬಲ್ ಪಲಾವ್ ಆಗಿರ್ಬೋದು, ಟೊಮೊಟೊ ಪಲಾವ್ ಆಗಿರ್ಬೋದು, ಬಿರಿಯಾನಿಗೂ ಅಷ್ಟೇ ಮೊಸರು ಹಾಕಿದ್ರೇ ತುಂಬ ಚೆನ್ನಾಗಿ ಬರೋದು ಲಾಸ್ಟಿಗೆ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಅದಾದಮೇಲೆ 1/4 ಸ್ಪೂನ್ ಏಲಕ್ಕಿ ಪುಡಿ ಹಾಕೊಂತೀನಿ ಇದಕ್ಕೆ. ಅಂದರೆ ರುಬ್ಬುವಾಗೆ ಉಂಡೆ ಏಲಕ್ಕಿನೇ ಹಾಕೋಬೋದು, ಆದರೆ ಪುಡಿ ಹಾಕೊಂಡ್ರೆ ಲಾಸ್ಟಿಗೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ 4 ಲೋಟ ನೀರು ಹಾಕೊತಾ ಇದ್ದೀನಿ. ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಲೋಟದಲ್ಲಿ 4 ಲೋಟ ನೀರು ಹಾಕೊತಾ ಇದ್ದೀನಿ.
ಯಾಕೆ ಅಂದ್ರೆ ಸ್ವಲ್ಪ ಅಲ್ಲಿ ಅಕ್ಕಿ ನೆಂದಿರೋದ್ರಿಂದ 3/4%. ಇಲ್ಲಿ ತುಂಬಾ ಏನ್ ನೀರ್ ಹಾಕೊಳಂಗಿಲ್ಲ. ನೋಡಿ ಈ ತರ ಎಲ್ಲ ನೀರ್ ಹಾಕ್ಬಿಟ್ಟು ಟೇಸ್ಟ್ ನೋಡ್ಬೇಕು. ಯಾಕೆ ಅಂದ್ರೆ ಫಸ್ಟ್ ಚಿಕನ್ ಬೇಯುವಾಗ ಉಪ್ಪು ಹಾಕೊಂಡಿರ್ತೀವಲ್ಲ, ಆ ಉಪ್ಪು ಸಪ್ಪೆ ನೋಡಿ ಮತ್ತೆ ಉಪ್ಪು ಹಾಕೋಬೇಕು ಸಪ್ಪೆ ಇದ್ರೆ. ಮತ್ತೆ ನೋಡಿ ಮುಚ್ಚಳ ಮುಚ್ಚಿ ಕುದಿಲಿಕ್ ಬಿಟ್ಟಿದೆ, ನೀರ್ ಕುದಿ ಬಂದಿದೆ ಇವಾಗ. ಈ ತರ ನೋಡ್ಕೋಬೇಕು ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡು. ನೋಡ್ಕೊಂಡಾದ್ಮೇಲೆ ನಾನು ಅಕ್ಕಿ ಮೊದ್ಲಿಗೆ ತೊಳ್ದು ಸೋರ್ಸಿ ಇಟ್ಕೊಂಡಿದ್ದೆ ಒಂದ್ ಜಾಲ್ರಿಲಿ. ಈಗ ಅಕ್ಕಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತೆ ಕೈ ಬಿಡಬಾರ್ದು, ತಳ ಹಿಡಿಯುತ್ತೆ. ಆದ್ರಿಂದ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇರ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ. ಇದ್ರಲ್ಲೇ ರೆಡ್ ಕಲರ್ ಬಿರಿಯಾನಿನೂ ಮಾಡ್ಬೋದು. ಅದನ್ನ ನೆಕ್ಸ್ಟ್ ರೆಸಿಪಿಲಿ ಹೇಗ್ ಮಾಡೋದು ಅಂತ ಹೇಳ್ತೀನಿ. ನೋಡಿ ಈ ತರ ಅಂದ್ರೆ ಪ್ಲೇಟ್ ಮುಚ್ಚಿ ಮುಚ್ಚಿನೇ ಬೇಯಿಸ್ಕೋಬೇಕು. ಕುಕ್ಕರ್ದಂದ್ರೆ ಪಾನ್ ಮುಚ್ಚಿ ಏನಾದ್ರೂ ಬೇಯಿಸ್ಕೊಂಡ್ರೆ ಅನ್ನ ಮುದ್ದೆ ತರ ಆಗುತ್ತೆ ಅಂತ ಹೇಳಿ ನಾವು ಓಪನ್ ಅಲ್ಲೇ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ಮುಚ್ಚಿ ಮುಚ್ಚಿನೇ ಬೇಯಿಸ್ಕೊಬೇಕು. ಅಂದ್ರೆ ದಮ್ ಕಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದೆಲ್ಲ ನೀಟಾಗಿ ಮಿಕ್ಸ್ ಆದ್ಮೇಲೆ ಒಂದ್ ನಿಂಬೆಹಣ್ಣು ಸೇರ್ಸ್ಕೊಬೇಕು ಅದಕ್ಕೆ. ಫಸ್ಟಿಗೂ ಒಗ್ಗರಣೆಗೆ ಹಾಕೋಬಹುದು, ಆದ್ರೆ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಮತ್ತೆ ನಾವೆಲ್ಲ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಲಾಸ್ಟಿಗೆ ದಮ್ ಕಟ್ತೀವಲ್ಲ, ಅವಾಗ ಏನಾದ್ರೂ ಮನೇಲಿ ಬಾಳೆ ಎಲೆ ಇದ್ದು ದಮ್ ಕಟ್ಟಿದ್ರೆ ಟೇಸ್ಟ್ ಮತ್ತೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ನಾನ್ ಬಾಳೆ ಎಲೆ ಇಲ್ಲ, ಅದರಿಂದ ಇವತ್ತು ಹಾಗೇನೆ ದಮ್ ಕಟ್ಟೋಣ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನೋಡಿ ಪ್ಲೇಟ್ ಮುಚ್ಚಿ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ, ಮತ್ತೆ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಅಕ್ಕಿ ತರ ಇದೆ ಇದು. ಅಕ್ಕಿ ತರ ಇರೋದು ಒಂದ್ 3/4% ನೀರ್ ಸ್ವಲ್ಪ ಆಗ್ಬೇಕು. ಸ್ವಲ್ಪ ಐತೆ ರೈಸ್ ತರ ಇದ್ದಾಗ ಮಾತ್ರ ದಮ್ ಕಟ್ಬೇಕು. ಮುಂಚಿತವಾಗಿ ದಮ್ ಕಟ್ಟಿದ್ರದು ಮೇಲ್ಗಡೆ ಎಲ್ಲ ಗಂಜಿ ಬರುತ್ತೆ, ಮತ್ತೆ ಕೆಳಗಡೆ ಎಲ್ಲ ರೈಸ್ ರೈಸ್ ತರ ಹಂಗೆ ಉಳ್ಕೊಳ್ಳುತ್ತೆ ವೈಟ್ ವೈಟ್ಗೆ. ಅದ್ರಿಂದ ಈ ತರ ಕೈ ಬಿಡದೇನೆ ಒಂದ್ 5ರಿಂದ 10 ನಿಮಿಷ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಹೈ ಫ್ಲೇಮ್ ಇರಲ್ಲ, ಲೋ ಫ್ಲೇಮ್ ಅಲ್ಲೇ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಆಗಲ್ಲ. ನೋಡಿ ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಆದ್ಮೇಲೆ ಒಂದ್ ಪ್ಲೇಟ್ ಮುಚ್ಚಿ ಅದಕ್ಕೆ ಒಂದ್ ತುಂಬಾ ಏನಾದ್ರೂ ವೆಯ್ಟ್ ಇರೋದು ಇಡ್ಬೇಕು. ನೋಡಿ ಈ ತರ ವೆಯ್ಟ್ ಇರೋದಿಟ್ಟು ಒಂದ್ 10 ನಿಮಿಷ ಫುಲ್ ಫ್ಲೇಮ್ ಕಡಿಮೆ ಮಾಡ್ಕೊಬೇಕು. ನೋಡಿ ಈಗೆಲ್ಲ ನೀಟಾಗಿ ರೆಡಿ ಆಗಿದೆ. ವೆಯ್ಟ್ ಇಕ್ಕಿದ್ನಲ್ಲ, ತುಂಬಾ ಚೆನ್ನಾಗಿ ರೈಸ್ ಬಂದಿದೆ. ನೋಡಿ ಈ ತರ ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಉದ್ರುದ್ರಾಗಿ ಬಂದಿದೆ. ನೋಡಿ ಇದ್ರ ಜೊತೆ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ವಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಗ್ರೇವಿಗೂ ಮತ್ತೆ ಬಿರಿಯಾನಿಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನೋಡಿ ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇಲ್ಲಿ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಏನ್ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.